ಬಾಳೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಚಾರ್ಮಾಡಿ ಘಾಟ್ ರಸ್ತೆ ಏನಿದೆ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಜಲಪಾತ ಸೃಷ್ಟಿಯಾಗಿದೆ. ಸುಮಾರು 100 ಅಡಿ ಎತ್ತರದಿಂದ ಅಲ್ಲಿ ನೀರು ಬೀಳ್ತಾ ಇದೆ. ಒಂದು ಸಾಕಷ್ಟು ದೊಡ್ಡ ಜಲಪಾತ ಅಂತಾನೆ ಹೇಳ್ಬೋದು. ಅದರ ಸೌಂದರ್ಯಕ್ಕೆ ಅಲ್ಲಿ ಓಡಾಡ್ತಾ ಇರುವಂತಹ ಪ್ರಯಾಣಿಕರು ಮಾರು ಹೋಗಿದ್ದಾರೆ. ಜನ ಬಂದು ಅದರ ವೈಭವ ಕಂಡು ಫುಲ್ ಖುಷಿಯಾಗಿ ಅದರ ಮುಂದೆ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಬಾಳೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಆಸ್ ಇಫ್ ಯಾವಾಗಲೂ ವರ್ಷದ 365 ದಿನಾನೂ ಇರೋಂಥ ಒಂದು ಜಲಪಾತವೇನೋ ಅನ್ನೋ ಹಾಗೆ ಧುಮ್ಮಿಕ್ಕಿ ಹರಿಯುತ್ತಾ ಇದೆ. ಅದರ್ವೈಸ್ ಇಲ್ಲಿ ಬೇರೆ ತಿಂಗಳುಗಳಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಅಂಥ ದೊಡ್ಡ ಜಲಪಾತ ಏನೂ ಇರೋದಿಲ್ಲ, ಸಣ್ಣ ನೀರಿನ ಧಾರೆ ಇರುತ್ತೆ. ಇಲ್ಲೊಂದು ಜಲಪಾತ ಸೃಷ್ಟಿಯಾಗಿದೆ, ನೀರು ಧುಮ್ಮಿಕ್ಕಿ ಹರಿಯುತ್ತಾ ಇದೆ. 100 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥದ್ದು ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ. ಯೂಶ್ವಲಿ ಇಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಜಲಪಾತಗಳಿದ್ದಾವೆ ಇಡೀ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ. ಈಗ ಅತ್ಯಂತ ನಯನ ಮನೋಹರವಾಗಿರುವಂಥ ಒಂದು ಜಲಪಾತವೇ ಸೃಷ್ಟಿಯಾಗಿದೆ, ಬೃಹತ್ ಜಲಪಾತ ಸೃಷ್ಟಿಯಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಚಾರ್ಮಾಡಿ ಘಾಟ್ನಲ್ಲಿ ಮಳೆ ಆದರೆ ಒಂದೆಡೆ ಜಲಪಾತಗಳು ನೋಡೋದೇ ಒಂಥರ ಸುಂದರ. ಅದರಲ್ಲೂ ಕೂಡ ಈಗ ಮುಂಗಾರು ಎಂಟ್ರಿ ಕೊಟ್ಟಿದೆ. ಅದರಲ್ಲೂ ಕೂಡ ಕರಾವಳಿ ಸೇರಿದಂತೆ ಮಲೆನಾಡು ಭಾಗದ ಏನು ಪಶ್ಚಿಮ ಘಟ್ಟ ಸಾಲಿದೆ ಅಲ್ಲಿ ವರ್ಣನ ಅಬ್ಬರ ಆಗ್ತಿದೆ. ಅದರಲ್ಲೂ ಕೂಡ ಚಾರ್ಮಾಡಿ ಘಾಟಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಸುರಿತಿದೆ. ಹೀಗಾಗಿ ಇಲ್ಲಿ ಜಲಪಾತಗಳು ಕೂಡ ಸೃಷ್ಟಿಯಾಗ್ತಿದೆ. ನಾನೀಗ ದೃಶ್ಯಗಳು ತೋರಿಸ್ತೀನಿ. ಸುಮಾರು ಒಂದು 100ರಿಂದ 150 ಅಡಿ ಎತ್ತರದ ಮೇಲಿಂದ ಈಗ ಧುಮ್ಮಿಕ್ಕಿ ಹರಿತಾ ಇರುವಂಥ ಜಲಪಾತಗಳು ಕಲ್ಲು ಬಂಡೆಯಿಂದ ಕಲ್ಲು ಬಂಡೆಗೆ ಹಾರಿ ನಂತರ ಅದು ಜಲಪಾತವಾಗಿ ಸೃಷ್ಟಿಯಾಗಿರೋದು ನೋಡುಗರಿಗೆ ಸಾಕಷ್ಟು ಖುಷಿ ಕೂಡ ಸಿಗ್ತಾ ಇದೆ. ಇದು ಒಂದೆಡೆ ಅಪಾಯ ಸ್ಥಳವೂ ಕೂಡ ಹೌದು. ಅಂದರೆ ಈ ರೀತಿ ಮಳೆಯ ಸಮಯದಲ್ಲಿ ನೀರು ಹರಿತಾ ಇರೋ ಸಂದರ್ಭದಲ್ಲಿ ಪ್ರವಾಸಿಗರು ಸಾಕಷ್ಟು ಮೋಜು ಮಸ್ತಿ ಕೂಡ ಇಲ್ಲಿ ಇಳಿತಿದ್ರು. ಹೀಗಾಗಿ ಈಗ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ವಾಹನಗಳನ್ನು ಕೂಡ ಸ್ಥಗಿತ ಮಾಡೋ ಹಾಗಿಲ್ಲ. ಪೊಲೀಸರು ಇಲ್ಲಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡ್ತಾರೆ. ಯಾವುದೇ ಪ್ರವಾಸಿಗರು ಇಲ್ಲಿ ನಿಲ್ಲಬಾರ್ದು, ಇಲ್ಲಿಂದ ನೇರವಾಗಿ ತೆರಳಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮೋಜು ಮಸ್ತಿ ಮತ್ತು ಫೋಟೋ ಸೆಲ್ಫಿ ಗಿಲ್ಫಿ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಇನ್ನು ಇಲ್ಲಿನ ಜಲಪಾತ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗುತ್ತೆ. ಅಂದರೆ ಒಂದೆಡೆ ಬಾಳೂರು ಮೀಸಲು ಅರಣ್ಯ ಸೇರಿದಂತೆ ಆ ಭಾಗದಲ್ಲಿ ಮಳೆ ಹೆಚ್ಚಾದರೆ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಉಳಿದಂಥ ಸಮಯದಲ್ಲಿ ನೀರಿನ ಹರಿವು ಕೂಡ ಕಡಿಮೆ ಇರುತ್ತೆ. ಒಂದು ಕ್ಷಣದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದು ಜಲಪಾತದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೆ ಮತ್ತೊಂದು ಕೆಲವೇ ಗಂಟೆಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಅಂದರೆ ಯಾಕೆಂದರೆ ಮಳೆ ಆ ಭಾಗದಲ್ಲಿ ಬಾಳೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಮಳೆ ಹೆಚ್ಚಾದರೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆಯಿಂದ ಸೃಷ್ಟಿಯಾಗಿರೋ ಈ ಜಲಪಾತನ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಇನ್ನು ಜಗದ್ವಿಖ್ಯಾತ ಜೋಗ ಜಲಪಾತ ಹೇಗಿರಬೇಕು? ಧುಮ್ಮಿಕ್ಕಿ ಹರಿತಾ ಇದೆ ಜೋಗ ಜಲಪಾತ. ನೋಡೋದಕ್ಕೆ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಮೈದುಂಬಿ ಹರಿತಾ ಇದೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿ ಇರ್ತಕ್ಕಂಥ ಜೋಗ ಜಲಪಾತ. ರಾಜ ರಾಣಿ ರೋರರ್ ರಾಕೆಟ್ ಚೆನ್ನಾಗಿ ನೀರು ತುಂಬಿ ಉಕ್ಕಿ ಹರಿತಾ ಇದೆ. ಜೋಗ ಜಲಪಾತದ ರುದ್ರ ರಮಣೀಯ ದೃಶ್ಯ ಕಣ್ಮನ ಸೆಳೀತಾ ಇದೆ. ಜೋಗದ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ಒಂದ್ ಕಡೆ ಮಂಜು ಆವರಿಸಿದ್ರೆ ಮತ್ತೊಂದು ಕಡೆ ಧುಮ್ಮಿಕ್ತಾ ಇದ್ದಾವೆ 4 ಧಾರೆಗಳು. ರಾಜ ರಾಣಿ ರೋರರ್ ರಾಕೆಟ್ ಚೆನ್ನಾಗಿ ನೀರು ಹರಿದು ಬಂದಿದೆ. ಸಿಕ್ಕಾಪಟ್ಟೆ ಜೋರಾಗಿ ನೀರು ಧುಮ್ಮಿಕ್ತಾ ಇದೆ.